ಯಾರು ಅಂತ ಶ್ರೀಮಂತನ ಮಗ, ಶ್ರೀಮಂತ, ಅವನು ಸತ್ತೋಗ್ಬಿಟ್ಟ. ಸರಿ, ನಾನು ಬೆಳಿಗ್ಗೆ ತಕ್ಷಣ ಫೋನ್ ಮಾಡಿ, ನೋಡಿ ತಂದೆಯವರು ತೀರ್ಕೊಂಡಿದ್ದಾರೆ, ದಯಮಾಡಿ ಒಂದು ಸಂಸ್ಕಾರಕ್ಕೆ ಬನ್ನಿ, ಸಾಕು ಲಗಣ ಆಗಲ್ಲ, ನೀವು ದಯವಿಟ್ಟು ತಂದೆ ನಾನು ನೀವೇ ದಫನ್ ಮಾಡ್ಬಿಡಿ, ಬಂದ್ ಮಾಡ್ಬಿಡಿ. ಆರ್ತಿ ದೇವರುಗಳು ನನಗೆ ಎಲ್ಲರೂ ಬಹಳ ವ್ಯಥೆ ಆಯ್ತು. ಇಷ್ಟು ದೊಡ್ಡ ಮದುವೆ ಮಾಡಿದ, ಕೋಟ್ಯಾಂತರ ಖರ್ಚು ಮಾಡಿದ ಮಕ್ಕಳಿಗೆ ಅವ್ರಿಗೆ ಕರುಣೆ ಇಲ್ವಾ, ಪ್ರೀತಿ ಇಲ್ವಾ ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ. ಅಂಬರೀಷ್ ದೇವರಿಗೆ ಬಾಡಿ ಹಾಕ್ಬಿಟ್ಟು, ನೋಡಪ್ಪ ಮನೆ ಮುಂದೆ ಹೋಗು, ಅಟ್ಲೀಸ್ಟ್ ಮನೆ ಮುಂದೆ ಒಂದು ಹಾರದಲ್ಲಿ ಹಾಕಿ ಬಾಡಿಗೆ ಅಂತ ಹೇಳಿ ಅಂಬರೀಷ್ ದೇವರಿಗೆ ಹೇಳ್ಬಿಟ್ಟು ಮನೆ ಹತ್ತಿಸ್ಬಿಟ್ಟು ಈ ಕಡೆ ಹೋಗಿ ಸಿಗುತ್ತೇವೆ ಕಲ್ಸಿದ್ರೆ, ಅಂಬರೀಷ್ ತಗೊಂಡು ಬಾಡಿಗೆ ಮನೆ ಮುಂದೆ ಮೆಟ್ಲಿಂದ ಯಾರು ಒಬ್ರು ಕೆಳಗಿಲ್ಲ, ಮೆಟ್ಲಿಂದ ಯಾರು ಕೆಳಗಿಲ್ಲ. ಅಂದ್ರೆ ನಿನ್ನ ಜೀವಕ್ಕೆ ನೀನು ಇದ್ದಾಗ ಮಾತ್ರ ಬೆಲೆ, ನೀ ಸತ್ತ ನಂತರ ನಿನ್ಗೆ ವೇಸ್ಟ್. ನೀನ್ ಏನಕ್ಕೂ ಬೇಡ ಒಂದು ಪದಾರ್ಥ. ಅಂದ್ರೆ ಹೆಣನ ತುಂಬಾ ಇಡಬಾರ್ದು ಅಂತಾರೆ, ಅಂದ್ರೆ ಕಳ್ಸ್ಕೊಡು ಅಂತ. ಈ ನೋಡಿ ಮರ 8 ವರ್ಷ ಆದ್ರೂ ಇನ್ನೂ ಇಲ್ಲೇ ಇದೆ. ಅದ್ರ ಜೀವನ ನಿಮ್ಮನ್ನು ಕಳ್ಸ್ಕೊಡ್ತೇನೆ, ನಿಮ್ದು ಆತ್ಮ ಕಳ್ಕೊಳ್ತಿದ್ದಂಗೆ ನಿಮ್ದು ಇದು ಹೊರಟಾಯ್ತು. ಅಂದ್ರೆ ಎಲ್ಲರೂ ಹೇಗಾಗುತ್ತೆ ಅಂದ್ರೆ ಪ್ರೀತಿ ವಾತ್ಸಲ್ಯ ಬಗ್ಗೆ ಕೇವಲ ಬರೀ ಮಾತುಗಳು ಉಳ್ಕೊಳ್ಳುತ್ತೆ. ಹೇಳುದು ಅವ್ರೇನು ಮಾಡಬೇಕಲ್ಲ, ಅವ್ರು ಬಾಡಿ ನೋಡೋದು ಬರಬೇಡ, ಆಂಬುಲೆನ್ಸ್ ಒಂದು ಕೈ ಮುಗಿದ್ರೆ ಸಾಕಲ್ಲ ಆಂಬುಲೆನ್ಸ್ಗೆ. ಆ ಸೌಜನ್ಯವೂ ಇಲ್ಲ ಜನಗಳಿಗೆ. ಆ ಕೊರೋನಾ ಟೈಮ್ ಅಲ್ಲಿ ಅಂತ ಒಂದು ಸಂದರ್ಭಗಳು ಮಾಡಿ ನಾವು ಎಷ್ಟೊಂದು ಬಾಡಿಗಳನ್ನ ನಾವೇ ಹೋಗಿ ಈ ಕವರೆಗಳ ಹತ್ರ ಒಟ್ಟೊಟ್ಟಿಗೆ ಇದು ಬಂದ್ ಮಾಡಿದ್ವಿ. ಅವ್ರು ಬರಲಿಲ್ಲ, ಎಷ್ಟೋ ಜನ ತಂದೆ ನೋಡಕ್ಕೂ ಬರಲಿಲ್ಲ, ಅವರು ಫ್ಯಾಮಿಲಿಯವರು ಯಾರು ಬರಲಿಲ್ಲ, ಅವ್ರು ಏನೋ ಆಗಿದೆ. ಹೀಗಾಗಿ ಇಂಥವು ಸುಮಾರು ಹಾಕ್ತಾರೆ. ಹಾಗಾಗಿ ಮನುಷ್ಯನ ಬೇರೆ ನಾವು ಬದುಕಿದ್ದೆ ನಾವಿರೋದಕ್ಕಂದ್ರೆ ನಂದು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು ಇರೋದಕ್ಕೆ ನಂದು, ಆಮೇಲೆ ಯಾವಂತ ಗೊತ್ತಿಲ್ಲ ಅಂದ್ರೆ ಇರೋದಕ್ಕೆ ನಾವು ನಮ್ದೊಂದು ಹೇಳ್ಬೇಕಷ್ಟೇ. ಅಂತ ಯಾರು ಇದನ್ನ ಪಾಠ ಅಂತ ಬಹಳ ಇದನ್ನೇ ಹೇಳ್ಬೋದು.